ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇದು ಬಂದು ಸಂಡೇ ಬ್ಲಾಗ್, ಅಂದರೆ ಅಮಾವಾಸ್ಯೆ ಹಿಂದಿನ ದಿನದ ಬ್ಲಾಗ್, ಅಂದರೆ ಎಳ್ಳು ಅಮಾವಾಸ್ಯೆ. ನಮ್ಮ ಸೈಡ್ ಎಳ್ಳು ಅಮಾವಾಸ್ಯೆ ತುಂಬ ಸ್ಪೆಷಲ್. ಊರಿಗೆ ಬಂದು 3 ಡೇಸ್ ಆಯಿತು. ಬಂದ ಮೇಲೆ ಹೇಳೋದು ಸ್ವಲ್ಪ ಲೇಟ್ ಆಗ್ತಿದೆ, ಅಂದರೆ ನೈಟ್ ನಿದ್ದೆ ಆಗ್ತಿಲ್ಲ ನೀಟಾಗಿ. ಹಾಗಾಗಿ ಹೇಳೋದು ಸ್ವಲ್ಪ ಲೇಟ್ ಆಯಿತು. 8 ಗಂಟೆಗೆ ಎದ್ದಾದಮೇಲೆ ಫಸ್ಟ್ ನಾನು ಬಿಸಿನೀರು ಕುಡಿತೀನಿ ಯಾವಾಗಲೂ. ಸೊ ಇಲ್ಲೂ ಬಿಸಿ ಮಾಡ್ಕೊತಿದ್ದೆ ನೀರು. ಅದಾದಮೇಲೆ ಹಾಲು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲರೂ ಕೇರ್ ಮಾಡ್ತಿದ್ರು. ಬಂದಮೇಲೆ ನಮ್ಮ ಮಮ್ಮಿ, ನಮ್ಮ ತಮ್ಮ, ನಮ್ಮ ಪಪ್ಪ, ನಮ್ಮ ತಂಗಿ ಎಲ್ಲರೂ ಕೇರ್ ಮಾಡ್ತಾ ಇದ್ದಾರೆ. ಹಾಲೆಲ್ಲ ಕುಡಿತಿರ್ಬೇಕಾದ್ರೆ ನಮ್ಮ ತಮ್ಮ ಬೆಳಗ್ಗೆನೇ ಒಂದು ಎಳ್ನೀರಾದರೂ ಕುಡಿ, ಕೋಲ್ಡ್ ಆಗುತ್ತೆ ಅಂತ ಹೇಳಿ ತೊಗೊಂಬಂದು ಕೊಡ್ತಿದ್ದ. ನಮ್ಮ ಪಪ್ಪ ಬೇರೆ ಸ್ಟ್ರಾ ತೊಗೊಂಡು ಕುಡಿ, ಅದು ಹೆಂಗೆ ಕುಡಿತೀವಿ ಹಾಗೆ ಅಂತೇಳಿ ಅವರು ತೊಗೊಂಬರ್ತಿದ್ರು. ಎಲ್ಲ ಹಾಲು ಗೀಲು ಕುಡಿದು ಸ್ವಲ್ಪ ವಾಕ್ ಎಲ್ಲ ಮಾಡಿ ಸ್ನಾನ ಕೂಡ ಮಾಡ್ಕೊಂಡಿದ್ದೆ. ಅಲ್ಲಿ ನಮ್ಮ ಮನೆ ಮುಂದೆ ಒಂದು ದೊಡ್ಡದಾಗಿರೋ ಮಂಗ ಬಂದಿತ್ತು. ಅದು ನಮ್ಮದು ಡೋರ್ ಎದುರಿಗೇ ಕುಂತಿತ್ತು. ಸೊ ಸೈಡಲ್ಲೇ ವಿಡಿಯೋ ಮಾಡ್ಕೊತಾ ಇದ್ದೆ ಅದನ್ನು. ಮಮ್ಮಿ ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡ್ತಾಯಿದ್ರು. ಇವತ್ತು ಅದು ಇದು ಏನೂ ಮಾಡಿರಲಿಲ್ಲ, ಡೈರೆಕ್ಟ್ ರೊಟ್ಟಿನೇ ಮಾಡ್ತಾಯಿದ್ರು. ಹಬ್ಬಕ್ಕೆ ಬೇಕಂತ ಹೇಳಿ ಬೆಳಗ್ಗೆ 4 ಗಂಟೆಗೆ ಎದ್ದು ರೊಟ್ಟಿ ಕೂಡ ರೆಡಿ ಮಾಡಿದ್ರು. ಇನ್ನೇನು ಊಟಕ್ಕಂಥೇಳಿ ಬಿಸಿ ಬಿಸಿ ರೊಟ್ಟಿ ಕೂಡ ಮಾಡ್ತಾಯಿದ್ರು. ಅಂದರೆ ಒಲೆ ಮೇಲಿನ ರೊಟ್ಟಿ ಮಾಡ್ತಾರೆ ಮಮ್ಮಿ. ರೊಟ್ಟಿ ಕೂಡ ರೆಡಿಯಾಗಿತ್ತು. 1-2 ಥರದ ಪಲ್ಯ ಕೂಡ ಮಾಡಿದರು. ಮೊಳಕೆ ಕಟ್ಟಿರೋ ಪಲ್ಯ, ಆಮೇಲೆ ಕ್ಯಾಪ್ಸಿಕಮ್ದು ಇದು ಪಲ್ಯ ಅಂತ ಹೇಳ್ತೀವಿ ನಾವು, ಅಂದರೆ ಚಿಕ್ಕದಾಗಿರುತ್ತೆ ನಮ್ಮ ಸೈಡ್, ಜವಾರಿ ಮೆಣಸಿನ್ಕಾಯಿ ಅದು. ಅದಾದಮೇಲೆ ಮೆಣಸಿನ್ಕಾಯಿ ಚಟ್ನಿ ಎಲ್ಲ ಊಟ ಕೂಡ ರೆಡಿಯಾಗಿತ್ತು. ಊಟ ಕೂಡ ಮಾಡ್ಕೊಂಡ್ವಿ. ಆಮೇಲೆ ಎಳ್ಳಮಾವಾಸ್ಯೆಗೆ ಸ್ಪೆಷಲಾಗಿ ಒಂದು ಚಟ್ನಿ ಅಂಥೇಳಿ ಮಾಡ್ತಾರೆ. ಅದಕ್ಕೆ ತರಕಾರಿ ಬೇಕಂಥೇಳಿ ಸಿಟಿಗೆ ಹೋಗಿದ್ರು. ಒಂದಿಷ್ಟು ಸೊಪ್ಪು ತರಕಾರಿ ಎಲ್ಲ ತಗೊಂಡು ಬಂದಿದ್ರು. ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬೇರೆ ತೊಗೊಂಡು ಬಂದಿದ್ರು. ಮಾರ್ಕೆಟಲ್ಲೂ ಕೂಡ ಹಬ್ಬದ ಹಿಂದಿನ ದಿನ ಬೇರೆ ಯಾವತ್ತೂ ಇರದೇ ಇರೋಷ್ಟೆಲ್ಲ ತರಕಾರಿ ಕೂಡ ಅವತ್ತು ಇಟ್ಬಿಟ್ಟಿರ್ತಾರಂತೆ. ಅದನ್ನೆಲ್ಲ ತೊಗೊಂಡು ಬಂದು ಎಲ್ಲ ಸೋಸಿ ತರಕಾರಿನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ರು ನಮ್ಮ ಮಮ್ಮಿ. ಸೊ ನಾನು ಎಳ್ಳು ಅಮಾವಾಸ್ಯೆಗೆ ಸ್ಪೆಷಲಾಗಿ ಮಾಡೋ ಒಂದು ಸಿಹಿ ತಿಂಡಿ ರೆಸಿಪಿ ಶೇರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಶೇಂಗಾ ಹೋಳ್ಗೆ ಅಂತ ಹೇಳ್ತೀವಿ. ಇದು ಉತ್ತರ ಕರ್ನಾಟಕದ ಶಾಪ್ಸ್ ಇರುತ್ತಲ್ಲ ಬೆಂಗಳೂರಲ್ಲಿ, ಊಟದ ಶಾಪ್ಸಲ್ಲಿ ಅಲ್ಲೆಲ್ಲ ಸಿಗುತ್ತೆ. ನಾವು ಖಾಲಿ ಆದಾಗೆಲ್ಲ ಅಲ್ಲಿ ತೊಗೊಂಡು ಬಂದು ತಿಂದಿದ್ದು ಇದೆ. ಸೊ ಇದನ್ನೊಂದು ಶೇರ್ ಮಾಡೋಣ ಅಂತ ಮಾಡ್ತಾ ಇರೋದು. ಸೊ ಟೋಟಲ್ 2 kg ಶೇಂಗಾ ತೊಗೊಂಡಿದ್ರು. ಅದನ್ನು ಬಿಸಿ ಮಾಡ್ಕೊಬೇಕಂದ್ರೆ ಎಣ್ಣೆಯಲ್ಲಿ ಕರಿಯೋದಲ್ಲ, ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಒಂದು 10 ನಿಮಿಷ ಆದಮೇಲೆ ಅದ್ರದ್ದು ಸೊಪ್ಪೆ ತೆಗೆಯುತ್ತೆ. ಹುರಿದು ಸೊಪ್ಪೆ ಎಲ್ಲ ಸಪ್ರೇಟ್ ಮಾಡಿದ ಮೇಲೆ ಶೇಂಗಾ ಬೀಜ ಇರುತ್ತಲ್ಲ, ಕಡಲೆ ಬೀಜ ಅಂತಿರಲ್ಲ, ಅದು ಕಾಳುಗಳಾಗಿತ್ತು. ಟೋಟಲ್ 2 kg ಕ್ವಾಂಟಿಟಿ ಇತ್ತು. ಅದನ್ನು ನಾವು ಮಮ್ಮಿ kg ಲೆಕ್ಕದಲ್ಲಿ ಮೆಜರ್ ಮಾಡಲಿಲ್ಲ, ಒಂದು ಬೌಲಲ್ಲಿ ಮಾಡ್ಕೊತಿದ್ರು ಅವ್ರಿಗೆ ಅನುಕೂಲ ಆಗೋ ಥರ. ಇದರಲ್ಲಿ ಒಂದು 5 ಬೌಲ್ ಆಗಿತ್ತಂತೆ. ಸೊ 5 ಬೌಲ್ಗೆ ಎಷ್ಟು ಬೆಲ್ಲ ಹಾಕಬೇಕು ಅಂಥೇಳಿ ಅವ್ರ ಕ್ಯಾಲ್ಕುಲೇಷನ್ನು. ಸೊ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ಮೈದಾ ಹಿಟ್ಟು ತೊಗೊಂಡಿದ್ವಿ. ನಾರ್ಮಲಿ ಮೈದಾ ಹಿಟ್ಟು ತೊಗೊತೀವಿ. 1 kg ಮೈದಾ ಹಿಟ್ಟು, ಅದನ್ನು ನೀಟಾಗಿ ಸೋಸ್ಕೋಬೇಕು, ಅಂದರೆ ಹುಳ ಗಿಳ ಇದ್ದರೆ ಹೋಗುತ್ತೆ ಅಂಥೇಳಿ. ಸ್ವಲ್ಪನೇ ಉಪ್ಪು ಹಾಕಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ನಾದಬೇಕು. ಅಂದರೆ ಒಂದೇ ಟೈಮಿಗೆ ಜಾಸ್ತಿ ನೀರು ಹಾಕಿಬಿಟ್ರೆ ಹಿಟ್ಟು ಜಾಸ್ತಿ ಕಲಿಸ್ತಾ ಹೋಗಬೇಕಾಗುತ್ತದೆ, ಜಾಸ್ತಿ ಹಿಟ್ಟು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತದು. ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಹಿಟ್ಟನ್ನು ಮಿದ್ಕೋಬೇಕು. ನೀಟಾಗಿ ಎಲ್ಲ ಕಲಸಾದ್ಮೇಲೆ ಒಂದು 10-15 ನಿಮಿಷ ಆ ಹಿಟ್ಟು ನೆನಿಲಿಕ್ಕೆ ಏನಾದರೂ ಒಂದು ಪಾತ್ರೆ ಅಥವಾ ಏನಾದರೂ ಒಂದು ಮುಚ್ಚಿಟ್ರೆ ಅದು ನೆನೀತಿರುತ್ತೆ ಸೈಡಿಗೆ. ಈ ಕಡೆ ಸೈಡಿಗೆ ನಾವು ಹೋಳಿಗೆಗೆ ಏನು ಮಿಶ್ರಣ ರೆಡಿ ಮಾಡ್ಕೊಬೇಕಲ್ಲ, ಅದನ್ನು ಪ್ರಿಪೇರ್ ಮಾಡ್ತಾಯಿದ್ವಿ. ಅಂದರೆ 2 kg ಶೇಂಗಾಗೆ 1 kg ಬೆಲ್ಲ. ಇನ್ ಕೇಸ್ ಸ್ವೀಟ್ ಜಾಸ್ತಿ ತಿಂತೀವಿ ಅಂದರೆ ಒಂದು 1/4 kg ಅಥವಾ 100 ಗ್ರಾಮ್ ಜಾಸ್ತಿ ಮಾಡಿ ಅಷ್ಟೇ, ತುಂಬ ಜಾಸ್ತಿ ಮಾಡಬೇಡಿ, ಇಲ್ಲದಿದ್ದರೆ ಅದು ಜಾಸ್ತಿ ಸ್ವೀಟಾಗಿ ಬಿಡುತ್ತದೆ, ತಿನ್ನೋಕ್ಕಾಗಲ್ಲ. ಸೊ ಅದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮಿಕ್ಸಿಗೆ ಹಾಕಬೇಕು. ಈ ಥರ ಪೌಡರ್ ಮಾಡ್ಕೋಬೇಕು ಬೆಲ್ಲ ಮತ್ತು ಶೇಂಗಾದು. ಎಲ್ಲ ಶೇಂಗಾ ಮತ್ತು ಬೆಲ್ಲ ಈ ಥರ ಮಿಕ್ಸಿಗೆ ಆದಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ತೊಗೊಂಡು ಕಲಿಸ್ಬೇಕಂದ್ರೆ ಫುಲ್ ಪೌಡರ್ ಆಗಿದೆ ಅಲ್ಲ ಅದು. ಅಂದರೆ ಈ ಪೌಡರಿಂದ ಸಣ್ಣ ಸಣ್ಣದು ಉಂಡೆ ಮಾಡ್ತೀವಿ, ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಈ ಮಿಶ್ರಣನ ನಾದ್ಕೋಬೇಕು. ಒಂದು ಉಂಡೆ ಮಾಡೋ ಥರ ಹದದಲ್ಲಿ ಆದರೆ ಸಾಕು, ಜಾಸ್ತಿ ಏನು ನೀರು ಹಾಕೋದು ಬೇಡ. ಜಾಸ್ತಿ ನೀರು ಹಾಕಿದರೆ ಹೋಳಿಗೆ ಮಾಡೋದು ಕಷ್ಟ, ಹರಿದೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಹದ ಇದ್ದರೆ ಸಾಕು. ಅದನ್ನು ರೌಂಡಾಗಿ
ಒಂದೊಂದೇ ಉಂಡೆ ಮಾಡ್ಕೊಳ್ಳಿ. ಅಂದರೆ ಸೈಜ್ ಡಿಪೆಂಡ್ಸು. ನಾವು ದೊಡ್ಡದಾಗಿ ಮಾಡಿದರೆ ಸ್ವಲ್ಪ ಹೋಳಿಗೆ ದೊಡ್ಡದಾಗಿ ಇರುತ್ತೆ, ಚಿಕ್ಕದಾಗಿ ಮಾಡಿದರೆ ಸ್ಮಾಲ್ ಹೋಳಿಗೆ ಆಗುತ್ತದು. ನಾವು ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿದ್ವಿ, ಹಾಗಾಗಿ ಟೋಟಲ್ ನಮಗೆ ಒಂದು 55ರಿಂದ 60 ಉಂಡೆ ಆಗಿತ್ತು. 2 kg ಶೇಂಗಾ ಮತ್ತು 1 kg ಬೆಲ್ಲದ ಮಿಶ್ರಣದಲ್ಲಿ 60 ಉಂಡೆ ಆಗಿತ್ತು. ಬೇಕಂದರೆ ಎಳ್ಳು ಹಾಕ್ಕೊತಾರೆ. ನಾನು ಪ್ರೆಗ್ನೆಂಟು, ಎಳ್ಳು ತಿನ್ನೋದು ಬೇಡ ಅಂಥೇಳಿ ನಾವು ಮಿಕ್ಸ್ ಮಾಡಿರಲಿಲ್ಲ ಅದು ಮಿಶ್ರಣದಲ್ಲಿ. ಇದು ಅಷ್ಟನ್ನೋದ್ರಲ್ಲಿ ಹಿಟ್ಟು ಕೂಡ ರೆಡಿಯಾಗಿತ್ತು. ಅದನ್ನು ಇನ್ನೊಂದು ಸ್ವಲ್ಪ ಮಿದ್ಕೊಂಡ್ರೆ ಸಾಕಾಗಿತ್ತು. ಅದರಲ್ಲಿ ಸ್ವಲ್ಪನೇ ಹಿಟ್ಟು ತೊಗೊಂಡು, ಅದು ಸ್ಮಾಲ್ ಪೂರಿ ಬರುತ್ತಲ್ಲ ಆ ಸೈಜಲ್ಲಿ ತೊಗೊಂಡು, ಅದನ್ನು ರೌಂಡ್ ಶೇಪ್, ನಾವು ಎಲೆ ಅಂತ ಕರಿತೀವಿ, ಆ ರೌಂಡ್ ಶೇಪಲ್ಲಿ ತಿದ್ಕೊಂಡು ಅದರೊಳಗಡೆ ಇದೇನೋ ನಾವು ಉಂಡೆ ಕಟ್ಕೊಂಡಿದ್ವಲ್ಲ ಸ್ವೀಟ್ದು, ಅದನ್ನು ಈ ಥರ ಒತ್ತಬೇಕು. ಅಂದರೆ ನೀಟಾಗಿ ಕವರ್ ಆಗೋ ಥರ. ಹೂರಣದ ಹೋಳ್ಗೆ ಮಾಡ್ತೀವಲ್ಲ, ಒಬ್ಬಟ್ಟಿನ ಹೋಳಿಗೆ, ಆ ಥರನೇ. ಬಟ್ ಅದು ಫುಲ್ ಆಯಿಲಲ್ಲೇ ಇರುತ್ತೆ ಅದು. ಇದು ನೋ ಆಯಿಲ್, ಇದು ಹೆಲ್ದಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸ್ವಲ್ಪನೂ ನಾವು ಆಯಿಲ್ ಯೂಸ್ ಮಾಡಲ್ಲ. ಈ ಥರ ಫುಲ್ ಕವರ್ ಮಾಡಿ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಇದೇನು ಸಾಫ್ಟಾಗಿರಲ್ಲ. ಎಲ್ಲಿ ಆಯಿಲ್ ಬೇಕೇನಪ್ಪ ಅನ್ನೋ ಥರ ಏನಿಲ್ಲ. ಎಲ್ಲ ಫುಲ್ ನಾವು ಹಿಟ್ಟಲ್ಲೇ ಮಾಡಿರೋದು. ಅಂದರೆ ಆಯಿಲ್ ಎಲ್ಲೂ ಯೂಸ್ ಮಾಡೋದೇ ಇಲ್ಲ. ತಿನ್ನಬೇಕಾದ್ರೆ ತುಪ್ಪ ಹಾಕ್ಕೊಂಡು ತಿಂತೀವಿ ನಾವು. ಸೊ 1 ಡ್ರಾಪ್ಸ್ ಕೂಡ ಆಯಿಲ್ ಇರಲ್ಲ. ಅಂದರೆ ಶೇಂಗಾದೇ ಆಲ್ರೆಡಿ ಆಯಿಲ್ ಇರುತ್ತಲ್ಲ, ಸೊ ಹೆಲ್ತಿಗೂ ಒಳ್ಳೆಯದೇ ಅದು. ಸೊ ಈ ಥರ ರೌಂಡಾಗಿ ತಿದ್ಕೊಂಡು, ಅದು ಆಲ್ರೆಡಿ ನಮ್ಮ ಮಮ್ಮಿ ಹಂಚು ಬೇರೆ ಕಾಯ್ದಿತ್ತು. ಒಲೆ ಮೇಲೆ ಮಾಡ್ತಿರೋದು, ಗ್ಯಾಸ್ ಮೇಲೆ ಏನು ಮಾಡ್ತಿರ್ಲಿಲ್ಲ. ಹಂಚು ಬೇರೆ ಕಾಯ್ದಿತ್ತು, ಅದ್ರ ಮೇಲೆ ಇದು ಬೇಯಿಸೋಕ್ಕೆ ಹಾಕಿದ್ರು. ಸೊ ಟೋಟಲ್ 60 ಹೋಳಿಗೆ ರೆಡಿಯಾಗಿತ್ತು. ಹೋಳಿಗೆ ಎಲ್ಲ ರೆಡಿ ಆದಮೇಲೆ ಒಂದು 10 ನಿಮಿಷ ಅದನ್ನು ಗಾಳಿಗೆ ಆರ್ಲಿಕ್ಕೆ ಬಿಡಬೇಕು. ಒಂದೊಂದು ಸಪ್ರೇಟಾಗಿ ಆರಕ್ಕೆ ಹಾಕಬೇಕು. ಇಲ್ಲದಿದ್ದರೆ ಎಲ್ಲ ಎಣ್ಣೆ ಬಿಟ್ಕೊಂಡು ಅದು ಒಂಥರ ಆಗಿಬಿಡುತ್ತದು. ಹಾಗಾಗಿ ಹೋಳಿಗೆ ಎಲ್ಲ ರೆಡಿ ಆದಮೇಲೆ ಆರಕ್ಕೆ ಬಿಡಬೇಕು. ಇಷ್ಟೇ, ಈಸಿ ಮೆಥಡ್. ಈಸಿಯಾಗಿರೋ ಉತ್ತರ ಕರ್ನಾಟಕದ ಸ್ವೀಟ್ ಇದು. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಹೇಳಿ. ಥ್ಯಾಂಕ್ ಯು.